ಓಂ ಯೋ ಬ್ರಹ್ಮಾ ಬ್ರಹ್ಮಣ ಉಜ್ಜಹಾರಃ ಪ್ರಾಣೈಶಿರಃ ಕೃತ್ತಿವಾಸಾ ಪಿನಾಕಿ ಈಶಾನೋ ದೇವಸ್ಸನ ಆಯುರ್ದಧಾತು ತಸ್ಮೈ ಜುಹೋಮಿ ಹವಿಷಾ ಘೃತೇನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇ ತಿಂಗಳ ಮೇಷರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಮುಖ್ಯವಾಗಿ ಹಲವಾರು ಮಾಹಿತಿ. ಅದರಲ್ಲಿ ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ. ಇದು ಬಹಳ ಅದ್ಭುತವಾದಂಥ ಒಂದು ಶುಭ ಸುದ್ದಿ. ಹಾಗೆ ಮೇ 10ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಮೇಷರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಮೇ 14ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ. ಹಾಗೆ ಮೇ 19ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ಸ್ವಂತ ಮನೆಯಲ್ಲಿರ್ತಾರೆ. ಮೇ 31 ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಇದು ಗ್ರಹಗಳ ಬದಲಾವಣೆ. ಅಮಾವಾಸ್ಯೆ ಮೇ 8ನೇ ತಾರೀಕು, ಪೌರ್ಣಮಿ ಮೇ 23ನೇ ತಾರೀಕು ಪೌರ್ಣಮಿ, ಬುದ್ಧ ಪೌರ್ಣಮಿ, ಬಹಳ ವಿಶೇಷವಾದ ಪೌರ್ಣಮಿ. ಇನ್ನು ಮೇ 10ನೇ ತಾರೀಕು ಅಕ್ಷಯ ತೃತೀಯ, ಅಕ್ಷಯ ತದಿಗೆ ಅಂದರೆ ಅವತ್ತಿನ ದಿನ ಸಾಧಾರಣವಾಗಿ ನಾವು ಬಸವ ಜಯಂತಿಯ ಒಂದು ಆಚರಣೆ ಹಬ್ಬ ಮಾಡ್ಕೊಡ್ತೀವಿ. ಜೊತೆಗೆ ಬಂಗಾರವನ್ನು ಖರೀದಿ ಮಾಡುವಂಥದ್ದು ಲೋಕಾರೂಢಿ ಆಗಿಬಿಟ್ಟಿದೆ ಅಷ್ಟೇ. ಅದೇನು ಮಾಡಲೇಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಲ್ಲಿ ಆ ಪದ್ಧತಿ ಇತ್ತಂದರೆ ಮುಂದುವರಿಸಿ. ಸರಿ, ಮೇಷರಾಶಿಯವ್ರಿಗೆ ಹೇಗಿದೆ ಮೇ ತಿಂಗಳು, ಏನಾಗಿದೆ, ಯಾವ ಥರದ ಫಲ ಇದೆ, ಪರ್ಸೆಂಟೇಜನ್ನು ನಾವು ನೋಡೋದಾದರೆ 100ಕ್ಕೆ 100% ಬಲಿಷ್ಠವಾಗಿರ್ತಕ್ಕಂಥ ರಾಶಿ ಯಾವುದು? ಮೇಷರಾಶಿ. 100ಕ್ಕೆ 100% ಬಲಿಷ್ಠವಾಗಿರ್ತಕ್ಕಂಥ ರಾಶಿ ಮೇಷರಾಶಿ. ಯಾಕೆ ಅಂತಂದರೆ ನೋಡಿ, ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಇದ್ದಾರೆ. ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ, 10ನೇ ಮನೆ ಹಾಗೂ 11ನೇ ಮನೆ ಅಧಿಪತಿ ಆದಂಥ ಶನಿ 11ನೇ ಮನೆಯಲ್ಲಿ ಇರತಕ್ಕಂಥದ್ದು ಒಂದು ವಿಶೇಷ ಲಾಭ ಸ್ಥಾನ. 11th ಹೌಸ್ ಲಾರ್ಡ್ ಇಸ್ ಇನ್ 11th ಹೌಸ್. ಯಾವಾಗ ಮೇಷರಾಶಿಯವರಿಗೆ ಶನಿ 11ನೇ ಮನೆಯಲ್ಲಿದ್ದಾರೋ ನಿಮ್ಮ ಉದ್ಯೋಗ ನಿಮಿತ್ತವಾಗಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಬದಲಾವಣೆಯಲ್ಲಿ ಪಾಸಿಟಿವ್ ಆಗಿ ಹೋಗುತ್ತೆ. ಯಾರಿಗೂ ನೋಡಿ ಉದ್ಯೋಗನೇ ಇಲ್ಲ ಅಂದ್ಕೊಳ್ಳಿ, ಅಂಥವ್ರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಉದ್ಯೋಗ ಮಾಡ್ತಾ ಇದ್ದದ್ರಲ್ಲ ಅಭಿವೃದ್ಧಿ ಇಲ್ಲ ಅಂತಂದರೆ ಈ ತಿಂಗಳಿಂದ ಅಭಿವೃದ್ಧಿ ಪ್ರಾರಂಭ ಆಗುತ್ತೆ. ಪ್ರಮೋಷನ್ಸ್ ಸಿಗುವಂಥದ್ದು ಅಥವಾ ಹೊಸದಾದಂಥ ಉದ್ಯೋಗ ಸಿಕ್ಕಿ ಸ್ವಿಚ್ ಮಾಡಿ ಬೇರೆ ಉದ್ಯೋಗಕ್ಕೆ ಹೋಗಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇತ್ಯಾದಿಗಳಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದು ಒಂದು ವಿಚಾರನ. ಎರಡನೇದು, ಯಾವುದೇ ಥರದ ಆಕ್ಸಿಡೆಂಟ್ಸು, ತೊಂದರೆಗಳು, ಬೀಳೋದು, ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು, ಈ ಥರದ್ದೆಲ್ಲ ಏನೂ ಸಮಸ್ಯೆ ಇಲ್ಲ. ಕಾರಣ ಲಾಭಸ್ಥಾನದಲ್ಲಿ ಶನಿ ಇದ್ದಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟಾ. ಆಮೇಲೆ ದಶಮ ಏಕಾದಶ ಅಧಿಪತಿ ಆಗಿರ್ತಕ್ಕಂಥ ಶನಿ ನಿಮಗೆ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಹಂಚಿಕೆ ದೂರ ಆಗುತ್ತೆ, ಭಯ ದೂರ ಆಗುತ್ತೆ. ನಿಮ್ಮ ಕೆಲಸಗಳು ಏನಿದೆಯೋ ಅದು ನಿಧಾನವಾಗಿ ಸಾಗುತ್ತೆ, ಸ್ಪೀಡ್ ಆಗಲ್ಲ, ನಿಧಾನವಾಗಿ ಸಾಗುತ್ತೆ, ಗೋಲ್ ರೀಚ್ ಆಗುತ್ತೆ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಧಾನವಾಗಿ ಸಾಗಿ ಗೋಲ್ ರೀಚ್ ಆಗೋದ್ರಲ್ಲಿ ಒಂದು ತೃಪ್ತಿ ಇರುತ್ತೆ. ಬೇಗ ಬೇಗ ಗೋಲ್ ರೀಚ್ ಆಗಬೇಕಾದ್ರೆ ಆತರ ಜಾಸ್ತಿಯಾಗಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ, 99ಗೆ ಬಂದು ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಬಟ್ ನಿಮಗೆ ಶನಿ ಪರಿಪೂರ್ಣ 100 ಆಗಿ ಗೋಲನ್ನು ರೀಚ್ ಮಾಡಿಸ್ತಾರೆ. ನಿಮ್ಗೆ ಏನೇ ಒಂದು ಸಂಕಲ್ಪ ಇದ್ದರೂ ಮೇ ತಿಂಗಳಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ. ಇನ್ನು ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾವಾಗ? 19ನೇ ತಾರೀಕು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದೆ. ಅಷ್ಟರವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಆ ದ್ವಿತೀಯ ಸ್ಥಾನದ ಫಲಗಳು ಯಾರ್ಯಾರು ಬರ್ತಾರೆ 2ನೇ ಮನೆಗೆ ಅನ್ನುವಂಥದ್ದು ನೋಡೋದಾದರೆ, ಒಂದು ಸೂರ್ಯ, ಇನ್ನೊಂದು ಶುಕ್ರ, ಇನ್ನೊಂದು ವಿಶೇಷವಾಗಿ ಗುರು. 2ನೇ ಮನೆಯಲ್ಲಿ ಈ 3 ಗ್ರಹಗಳಿರೋದ್ರಿಂದ ಏನು ಫಲ ಅನ್ನುವಂಥದ್ದು ನಾವು ನೋಡೋಣ. ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ಏನು ಹೇಳ್ತಾರೆ? ದ್ವಿತೀಯ ಸ್ಥಾನೇಶು ಶುಭಗ್ರಹ ಅಶುಭಗ್ರಹ ಅಂತೇಳಿ 2 ವಿಧಾನವಾಗಿ ವಿಂಗಡಣೆ ಮಾಡಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಯಾರಿದ್ದಾರೆ? ಶುಭಗ್ರಹ, ಗುರು ಶುಭಗ್ರಹ ಅಲ್ವೇ? ಹಾಗಾಗಿ ಗುರು ಶುಭಗ್ರಹ. ರವಿ ಮತ್ತು ಶುಕ್ರನೂ ಶುಭಗ್ರಹವೇ, ರವಿ ಪಾಪಗ್ರಹ.
ಆದರೆ ಎರಡು ಶುಭ ಗ್ರಹದ ಜೊತೆಗೆ ರವಿ ಸೇರಿದಾಗ ರವಿನೂ ಶುಭ ಫಲನೇ ಕೊಡಬೇಕು. ಹಾಗಾಗಿ ನಾವಿಲ್ಲಿ ಎರಡು ಭಾಗ ಮಾಡಿದಾಗ ಅಶುಭ ಗ್ರಹ ಅಂತ ಭಾಗ ಮಾಡಿದಾಗ ನಮಗೆ ಅಶುಭ ಗ್ರಹ ಅನ್ನುವಂಥ ಮಾತೇ ಇಲ್ಲ, ಇಲ್ಲಿ ಬರೀ ಶುಭ ಗ್ರಹದ ಮಾತೆ. ಅವಾಗೇನಾಯ್ತು, ಶುಕ್ರ 2ನೇ ಮನೆಗೆ ಬರ್ತಾ ಇದ್ದಾರೆ ನಿಮಗೆ ಅಂದರೆ ದ್ವಿತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಶುಕ್ರ 2ನೇ ಮನೆಗೆ ಸ್ವಂತ ಮನೆಗೆ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮಾಳವ್ಯ ಯೋಗ ಅನ್ನುವಂಥ ಒಂದು ಯೋಗ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ಏನು ಫಲ, ಶುಕ್ರ ಕುಟುಂಬದಲ್ಲಿ ಸೌಖ್ಯ, ಅನ್ನಪಾನಗಳಲ್ಲಿ ತೃಪ್ತಿ, ಅಂದರೆ ತೃಪ್ತಿ, ಒಳ್ಳೆ ಚೆನ್ನಾಗಿ ಊಟ, ಆರಾಮಾಗೆ ನಿದ್ರೆ ಮಾಡ್ತೀರಾ, ಒಂದು ಸಂತೋಷ ಸಿಗುತ್ತೆ, ಮಧುರವಾದ ಪ್ರೀತಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಪ್ರೀತಿ ಅಂದರೆ ಒಂದು ಹೆಣ್ಣನ್ನು ಇಷ್ಟಪಡೋದು ಅಥವಾ ಹೆಣ್ಣು ಗಂಡನ್ನು ಇಷ್ಟಪಡೋದಲ್ಲ. ಪ್ರೀತಿ ಅಂದರೆ ಅದು ಮಾತ್ರ ಅಲ್ಲ, ತಾಯಿ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಬಂಧುಗಳ ಪ್ರೀತಿ, ಹೀಗೆ ಎಲ್ಲ ಪ್ರೀತಿಯೂ ಸೇರುತ್ತೆ, ಮಕ್ಕಳ ಪ್ರೀತಿ, ಎಲ್ಲ ಪ್ರೀತಿ ನಿಮಗೆ ಒಳ್ಳೆ ಮಧುರವಾದ ಮಾತುಗಳಿಂದ ಪ್ರೀತಿ ಉತ್ಪತ್ತಿ ಆಗುತ್ತೆ. ವಾಹನ ಯೋಗ, ವಾಹನ ಸೌಕರ್ಯ, ವಾಹನ ನೂತನ ತಗೊಳ್ಬೇಕಾಗಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ಸಮಯ, ಯಾವುದೇ ವಾಹನ ತಗೊಳ್ಬೇಕಾದ್ರೂ ಅತ್ಯುತ್ತಮವಾದ ಸಮಯ. ವಾಹನವನ್ನು ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಸ್ಗಾಗ್ಬೋದು ಅಥವಾ ವಾಹನ ಮಾಲೀಕರಿಗಾಗ್ಬೋದು, ಎಲ್ಲರಿಗೂ ತುಂಬ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಮತ್ತು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು, ಮುಖದಲ್ಲಿ ಕಳೆಗಳು ವೃದ್ಧಿ ಆಗುತ್ತೆ, ಆರೋಗ್ಯ ಭಾಗ್ಯ ಅಭಿವೃದ್ಧಿ, ಮತ್ತು ಸ್ತ್ರೀಯರಿಂದ ಧನಾಗಮ ಪ್ರಾಪ್ತಿ, ಮತ್ತು ವಿಶೇಷವಾದಂಥ ಅನುಕೂಲಗಳೇನಪ್ಪ ಅಂತಂದರೆ ಸರ್ವಭೋಗ ಭಾಗ್ಯ ವೈಭವ ಅನ್ನುವಂಥದ್ದು ನಿಮಗೆ ಶುಕ್ರನಿಂದ ಸಿಗ್ತಾ ಇದೆ. ಕುಟುಂಬದಲ್ಲಿ ವೃದ್ಧಿ, ಧನಾಗಮನ, ನಿಮ್ಮ ಮಾತಿಗೆ ವ್ಯಾಲ್ಯೂ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉನ್ನತ, ವಿವಾಹ ಅಡೆತಡೆಗಳು ದೂರ, ಮನೆಯಲ್ಲಿ ಶುಭ ಕಾರ್ಯಗಳು, ವಿವಾಹಕ್ಕೆ ಮುಹೂರ್ತವನ್ನು ಇಡುವಂತಹ ಸಂದರ್ಭ, ಅಷ್ಟೂ ಕೂಡ ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಶುಕ್ರ ಬಂದಾಗ ಸಿಗುವಂಥ ಸಂತೋಷ. ಆಯಿತು, ಈಗ 2ನೇ ಮನೆಗೆ ರವಿ, ಏನು ದ್ವಿತೀಯ ರವಿ ಅಂತಂದರೆ ರವಿ 2ನೇ ಮನೆಯಲ್ಲಿದ್ದಾಗ ಸಣ್ಣ ಪುಟ್ಟ ರೋಗಗಳು ಉತ್ಪತ್ತಿ ಆಗುತ್ತೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸು, ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ಸೂರ್ಯನ ಬಿಸಿಲನ್ನು ಮೇಷರಾಶಿಯವರು ಪ್ರತಿಯೊಬ್ಬರು ತಗೊಳ್ಬೇಕು. ಸೂರ್ಯನ ಬಿಸಿಲು ಚರ್ಮದ ಮೇಲೆ ಬಿದ್ದಾಗ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳಿದ್ರೆ ನಿವಾರಣೆ ಆಗುತ್ತೆ, ಬರದೇ ಇದ್ದಂಗೆ ತಡೆಯುತ್ತೆ. ಮತ್ತು ವಿಶೇಷವಾಗಿ ಧನ ವ್ಯಯ ಆಗುವಂತಹ ಸಾಧ್ಯತೆಗಳು ಸೂರ್ಯನಿಂದ ಬರಬಹುದು, ಆದರೆ ನಿಮಗೆ ಬೇರೆ ಗ್ರಹಗಳ ಪ್ರಭಾವದಿಂದ ಧನ ವ್ಯಯ ಹೆಚ್ಚು ಆಗಲ್ಲ. ಅದಲ್ಲದೆ ಏನಪ್ಪ ಅಂದರೆ ಕಷ್ಟಪಟ್ಟು ನೀವೇನು ಕೆಲಸ ಮಾಡಿರ್ತೀರೋ ಆ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಏನಿದೆಯೋ ಆ ಪ್ರತಿಫಲ ಖಂಡಿತ ನಿಮಗೆ ಬಂದು ಸಿಗುತ್ತೆ. ಉತ್ತಮವಾದಂಥ ಒಂದು ಸ್ಥಾನಮಾನ, ಗೌರವ, ಅಭಿವೃದ್ಧಿ, ಮತ್ತು ಗೌರ್ಮೆಂಟ್ ಸಂಬಂಧಪಟ್ಟಂಥ ರಿಲೇಟೆಡಲ್ಲಿ ಸಕ್ಸಸ್ ಕಾಣ್ತೀರಾ. IT-BT ಉದ್ಯೋಗದಲ್ಲಿ ಸಕ್ಸಸ್ ಇದೆ. ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ, ರಾಜಕೀಯ ಅಧಿಕಾರದಿಂದ ಧನ ಪ್ರಾಪ್ತಿ, ರಾಜಕೀಯದಲ್ಲಿ ಅಭಿವೃದ್ಧಿ. ನೋಡಿ, ಪಿತೃಧನವೂ ಕೂಡ ನಿಮಗೆ ಬರುವಂಥ ಸಾಧ್ಯತೆ, ವ್ಯಾಜ್ಯಗಳು ದೂರ ಆಗುತ್ತೆ, ದಾಯಾದಿಗಳ ಕಲಹ ದೂರ ಆಗುತ್ತೆ, ಈ ಥರದೆಲ್ಲ ದೂರ ಆಗಿ ಸಂತೋಷ ಕಾಣ್ತೀರಾ. ಇನ್ನು ದ್ವಿತೀಯದಲ್ಲಿ ಗುರು ನಿಮಗೇನು, ಈಗ ಮೇಷರಾಶಿಯವರಿಗೆ 5ನೇ ಮನೆ ಪಂಚಮಾಧಿಪತಿ ಸೂರ್ಯ 2ನೇ ಮನೆಯಲ್ಲಿದ್ದರೆ ಪೂರ್ವ ಪುಣ್ಯ ಲಾಭ ಆಗುತ್ತೆ, ಪಿತೃಧನ ಬರುತ್ತೆ, ದಾಯಾದಿಗಳ ಕಲಹ ದೂರ ಆಗುತ್ತೆ. ಇನ್ನು ಗುರು ನಿಮಗೆ 9 ಮತ್ತು 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರುನು ದ್ವಿತೀಯ ಭಾವಕ್ಕೆ ಮೇ 1ನೇ ತಾರೀಕಿಂದ ಇರ್ತಾರಲ್ಲಿ. ಏನೇನು ಫಲ, ಧನಕಾರಕನಾಗಿರ್ತಕ್ಕಂಥ ಗುರುವು ಗೋಚಾರದಲ್ಲಿ ಧನಸ್ಥಾನದಲ್ಲಿ ಬಂದಾಗ ಅದು ಕೂಡ ಅಧಿಕ ಧನಾಗಮವನ್ನು ಸೂಚಿಸುತ್ತೆ, ಅಧಿಕ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಯಾವುದೇ ಕೆಟ್ಟದ್ದು, ಕೋಪ, ತಾಪ, ಜಗಳ, ಮೋಸ ಇವೆಲ್ಲವೂ ದೂರ ಆಗಿ ಒಳ್ಳೆ ಉನ್ನತವಾದಂಥ ಜೀವನ ನಿಮಗೆ ಪ್ರಾಪ್ತಿ ಆಗೋದಕ್ಕೆ ಸಹಕಾರ ಮಾಡುತ್ತೆ. ಮತ್ತು ಕೆಡಕನ್ನು ಉಂಟು ಮಾಡುವಂತಹ ವ್ಯಕ್ತಿಗಳಿಂದ ದೂರ ಇರ್ತೀರಾ. ಕೆಡಕನ್ನು ಮಾಡುವವರು ದೂರ ಮಾಡಿಕೊಂಡು ನಿಮ್ಮ ಸ್ವಭಾವನ ಸಾತ್ವಿಕದ ಕಡೆಗೆ ಹೋಗ್ತೀರಾ. ಜ್ಯೋತಿಷ್ಯರು, ಅಧ್ಯಾಪಕರು, ವಕೀಲರು, ಧಾರ್ಮಿಕ ಮುಖಂಡರು, ವಿಜ್ಞಾನಿಗಳು ಇವರಿಗೆಲ್ಲರಿಗೂ ಕೂಡ ಸಂತಸ, ಅಭಿವೃದ್ಧಿ, ಸಂತೋಷ ಎಷ್ಟು ಸಿಗುತ್ತೆ. ಆಮೇಲೆ ತರ್ಕಬದ್ಧವಾದ ಮಾತಿನಿಂದ ಒಳ್ಳೆ ಪಟುತ್ವವನ್ನು ಪಡಿತೀರಾ. ಎಲ್ಲರನ್ನೂ ಸೆಳೆಯುವಂಥ ಅಟ್ರಾಕ್ಷನ್ ನಿಮಗೆ ಸಿಗುತ್ತೆ. ಭೋಜನ ಅಂತೂ ತೃಪ್ತಿಯಾಗಿ ಸಿಗುತ್ತೆ. ಕುಟುಂಬದಲ್ಲಿ ಕೂಡ ಒಳ್ಳೆ ಹೆಸರನ್ನು ಗಳಿಸ್ತೀರಾ. ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಧನಾಗಮ ಪ್ರಾಪ್ತಿ. ಸುವಾಕ್ಯ ಅಂದರೆ ಅರ್ಥ ಒಳ್ಳೆ ಮಾತನ್ನು ಆಡ್ತೀರಾ ಅನ್ನುವಂಥದ್ದು ಹೇಳುತ್ತೆ. ಆವಾಗ ಗುರುಬಲ ಬಂತು. ನಾವು ನೋಡಿ ಈ ಏಪ್ರಿಲ್ 30ನೇ ತಾರೀಕು ಗುರು ಶಾಂತಿ ಹೋಮ ಮಾಡ್ತಾ ಇದ್ದೀವಿ.
333 ರೂಪಾಯಿ ಅದಕ್ಕೆ ಚಾರ್ಜನ್ನು ಇಟ್ಟಿದ್ದೀವಿ. ಮೇಷರಾಶಿಯವರಿಗೆ ಅವಶ್ಯಕತೆ ಇಲ್ಲ. ಆದರೂ ನಿಮ್ಗೇನಾದರೂ ಮಾಡಿಸ್ಬಿಡೋಣ, ಭಾಳ ಸಣ್ಣ ಅಮೌಂಟೇ ಅಲ್ವಾ, 333 ರೂಪಾಯಿ ಮಾಡಿಸ್ಬಿಡೋಣ ಅಂತಂದರೆ ನಿಮ್ಗೇನಾದರೂ ಅದರ ಆಸಕ್ತಿ ಇತ್ತು ಅಂತಂದರೆ ಏಪ್ರಿಲ್ 28ನೇ ತಾರೀಕು ಕೊನೆ ದಿನ, ಅದಾದಮೇಲೆ ನೀವು ಕೊಟ್ಟರೆ ಖಂಡಿತ ಸಂಕಲ್ಪ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊತ್ತಿಗಾಗಲೇ ಟೈಪ್ ಆಗಿ ಆ ರಾಶಿ ನಕ್ಷತ್ರ ಎಲ್ಲ ಬಂದ್ಬಿಟ್ಟಿರುತ್ತೆ. 30ನೇ ತಾರೀಕು ಬೆಳಗ್ಗೆಗೆ 29ಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು 30ನೇ ತಾರೀಕು ಬೆಳಗ್ಗೆನೇ ಸಂಕಲ್ಪ. ಆದ್ದರಿಂದ 28 ಸಾಯಂಕಾಲ 6 ಗಂಟೆ ಒಳಗೆ ಮಾತ್ರ ನೀವು ಅದನ್ನು ಹಾಕಬೇಕಾಗುತ್ತೆ. ನಿಮ್ಗೇನಾದರೂ ಮಾಡಿಸ್ಕೊಳ್ಬೇಕು ಅಂತಿತ್ತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ನಂಬರ್ಗಳಲ್ಲಿ ಯಾವುದೋ ನಂಬರ್ಗೆ ಫೋನ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಗುರುಶಾಂತಿ ಹೋಮಕ್ಕೆ ಸಂಕಲ್ಪಕ್ಕೆ ನೀವು ನೀಡ್ಬೋದು. ಪ್ರಸಾದ ನಿಮ್ಮ ಮನೆಗೆ ಒಂದು 10-12 ದಿನದಲ್ಲಿ ಬಂದು ತಲುಪುತ್ತೆ. ಮೇ 12ನೇ ತಾರೀಕು ಒಳಗೆ ಬಂದು ತಲುಪುತ್ತೆ. ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಪ್ರಸಾದ ಬರುತ್ತೆ. ಅದರಲ್ಲಿ ರಕ್ಷೆ, ಅಕ್ಷತೆ, ದಾರ ಇರುತ್ತೆ. ಅದನ್ನು ಯಾರಿಗೆ ಗುರು ಬಲ ಹೆಚ್ಚು ಬೇಕೋ ಅಂಥವರು ಕಟ್ಕೊಳ್ಬೋದು. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದರೂ ಗುರು ಸ್ಟ್ರಾಂಗ್ ಆಗಿತ್ತಂದರೆ ಡಬಲ್ ಫಲ, ಅದರಲ್ಲಿ ಗುರು ವೀಕ್ ಆಗಿತ್ತಂತಂದರೆ ಈ ಗೋಚಾರದ ಫಲ ಮಾತ್ರ ಸಿಗುತ್ತೆ ನಿಮಗೆ. ಅದಕ್ಕೆ ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಬೋದು. ಸರಿ, 2ನೇ ಮನೆ ಆಯಿತು. ಇನ್ನು ನೋಡಿ, 6ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ರಾಹು ಒಳ್ಳೆಯದೇ. ಅದ್ರ ಬಗ್ಗೆ ನಾನು ತಿಳಿಸಿದ್ದೆ ನಿಮಗೆ. ಏನಾದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಇನ್ನೊಂದೇನಪ್ಪ ಅಂದರೆ 12ನೇ ಮನೆಗೆ ಕುಜ ಬರ್ತಾ ಇದ್ದಾರೆ. 12ನೇ ಮನೆ ಕುಜ ಬಂದಾಗ ಏನು ಫಲ ಅನ್ನುವಂಥದ್ದನ್ನು ನೋಡೋದಾದರೆ ಸ್ವಲ್ಪ ವ್ಯಯ, ಖರ್ಚು, ಭೂಮಿ ಖರ್ಚು ಜಾಸ್ತಿ ಬರುತ್ತೆ. ಭೂಮಿ ತಗೊಳ್ಳುವಂಥದ್ದು ಅಥವಾ ಭೂಮಿಗೆ ಏನಾದರೂ ಕೆಲಸ ಮಾಡಿಸ್ಬೇಕು, ಒಂದು ಪಟ್ಟ ಮಾಡಿಸ್ಬೇಕು, ಒಂದು ಖಾತಾ ಮಾಡಿಸ್ಬೇಕು, ಅಥವಾ ರಿಜಿಸ್ಟ್ರೇಷನ್ ದುಡ್ಡು ರೆಡಿ ಮಾಡ್ಕೋಬೇಕು, ಈ ಥರದ ಏನಾದರೂ ಖರ್ಚುಗಳು ಬರುತ್ತೆ. ಅಥವಾ ಭೂಮಿ ಸಂಬಂಧಪಟ್ಟ ಹಾಗೆ ಮನೆಗೆ ಕಟ್ಟಬೇಕು ಅಂತಂದರೆ ಅದು ಪ್ರಾರಂಭ ಮಾಡಿ ಖರ್ಚು ಪ್ರಾರಂಭ ಆಗುತ್ತೆ. ಈ ಥರದ್ದೇನಾದರೂ 12ನೇ ಮನೆ ಕುಜಾದು ಮಿತ್ರನ ಮನೆ ಇರೋದ್ರಿಂದ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಬದಲಾವಣೆಗಳು ನಿಮಗೆ ಕಾಣುತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಬುಧ ಇರತಕ್ಕಂಥದ್ದು. ಬುಧನಿಗೆ ನಿಮ್ಮ ರಾಶಿ ಅನುಕೂಲ ಇಲ್ಲ, ಬಟ್ ಆದರೂ ಒಳ್ಳೆ ಫಲ ಹೆಂಗೆ ಕೊಡ್ತಾನೆ ನೋಡಿ ಭಗವಂತ. ರಾಶಿಯಲ್ಲೇ ಗೋಚಾರದಲ್ಲಿ ಬುಧನಿರೋದ್ರಿಂದ ಮಧುರ ಚತುರವಾಕ್ ಸರ್ವಶಾಸ್ತ್ರಾರ್ಥ ಬೋಧ ಎಂಬಂತೆ ಅತೀತ ಬುದ್ಧಿವಂತಿಕೆ, ತುಂಬ ಬುದ್ಧಿ ಜಾಸ್ತಿಯಾಗಿ ಎಡುವಂಥ ಸಾಧ್ಯತೆಗಳು, ಸಂಶೋಧನೆ ಜಾಸ್ತಿ, ಹೇಗೆಂದರೆ ಇಂಟೆಲಿಜೆನ್ಸ್ ತುಂಬ ಜಾಸ್ತಿ ಇದ್ದು ಅದು ನೀವು ಎಲ್ಲಿಗೆ ತಗೊಬರ್ತೀರಾ ಅಂತಂದರೆ ನಿಮ್ಮ ಸಂಪೂರ್ಣವಾದ ಜ್ಞಾನವನ್ನು ಸೈಂಟಿಸ್ಟ್ಗಳು ರೀತಿಯಾಗಿ ನೀವು ಸಂಶೋಧನೆಯನ್ನು ಮಾಡ್ತೀರಾ. ಉತ್ತಮ ಪಂಡಿತರಾಗ್ತೀರಾ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಚೆನ್ನಾಗಿದೆ. ಹಾಸ್ಯ, ಭಾಳ ಹಾಸ್ಯ, ನಗನಗತ ಆನಂದವಾಗಿರ್ತೀರ ಈ ತಿಂಗಳು. ಮಾತಿನಲ್ಲಿ ನಿಪುಣತೆ ಮತ್ತು ಚಿತ್ರರಂಗದಲ್ಲಿರ್ತಕ್ಕಂಥವ್ರು ಅಂದರೆ ಈ ಒಂದು ಸಿನಿಮಾ ಮಾಡುವಂಥವ್ರು, ಸೀರಿಯಲ್ ಮಾಡುವಂಥವ್ರು, ಕಲಾ ಮಾಧ್ಯಮದವರು ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳಂಥವ್ರಿಗೂ ಕೂಡ ಸಕ್ಸಸ್ ಇದೆ. ಕ್ರೀಡೆಗಳಿಗೂ ಮುಂದುವರಿಸ್ಬೋದು. ಮತ್ತು ವಿಶೇಷವಾದಂಥ ಯೋಗಗಳು ಅಭಿವೃದ್ಧಿ ಆಗುತ್ತೆ. ವಾತದ ಸಮಸ್ಯೆ, ಸ್ವಲ್ಪ ವಾತ ಅಂದರೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಜಾಸ್ತಿ ಆಗುವಂಥ ಸಾಧ್ಯತೆ. ಮತ್ತು ವಿಶೇಷವಾಗಿ ಅಪೀಡಿತನಾದರೂ ತಲೆ ಕೆಡಿಸ್ಕೋಬೇಡಿ, ಒಳ್ಳೆಯ ಶುಭ ಫಲವನ್ನೇ ಭಗವಂತ ಕೊಡ್ತಾನೆ. ಓವರಾಲ್ ನೋಡಿದಾಗ ಅತ್ಯುತ್ತಮವಾದಂಥ ಶುಭ ಫಲವೇ ಕಾಣಿಸ್ತಾ ಇದೆ ಹೊರತು ಯಾವುದು ನೆಗೆಟಿವ್ ಫಲ ಕಾಣಿಸ್ತಾ ಇಲ್ಲ. ಮೇಷರಾಶಿಯವ್ರಿಗೆ ಈ ತಿಂಗಳು ಯಾವುದು ನೆಗೆಟಿವ್ ಇಲ್ಲ. ಹಾಗಾಗಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಒಂದು ಗುರುಶಾಂತಿ ಮಾಡ್ಕೋಬೋದು, ಇಲ್ಲ ಅಂದರೆ ಅದು ಕೂಡ ಅವಶ್ಯಕತೆ ಇಲ್ಲ. ಸರಿ, ಜನರಲೈಸ್ ಆಗಿ ಕೆಲವೊಂದು ನೋಡ್ಬಿಡೋಣ ಮಾಹಿತಿಗಳು. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಮಾಸ, ಶೈಕ್ಷಣಿಕ ವಿಚಾರದಲ್ಲಿ ಅಧಿಕವಾದಂಥ ಲಾಭ, ಆಡಳಿತ ಮಂಡಳಿಯವರಿಗೂ ಕೂಡ ಜಯಪ್ರಾಪ್ತಿ, ಶುಭವಾದ ತಿಂಗಳು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಅಧಿಕ ತಿರುಗಾಟದಿಂದ ಖರ್ಚು ಜಾಸ್ತಿ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಜಯಪ್ರಾಪ್ತಿ ಇದೆ, ಲಾಭ ವೃದ್ಧಿ ಆಗುತ್ತೆ. ಲಾಭದಲ್ಲಿ ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ. ಸುಮ್ಮನೆ ಸಂದೇಹಗಳು ಜಾಸ್ತಿ, ಸುಮ್ಮನೆ ಸಂದೇಹ ಪಡೋದು, ಅವ್ರ ಮೇಲೆ ಇವ್ರ ಮೇಲೆ ಸಂದೇಹ ಪಡೋದು, ಅದನ್ನು ನೀವು ದೂರ ಮಾಡ್ಕೋಬೇಕು. ಆ ಸಂದೇಹ ಪಡೋಕ್ಕೆ ಶುರು ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಹೊಟ್ಟೋಗ್ಬಿಡುತ್ತೆ. ಪಾಲುದಾರಿಕೆಯಲ್ಲಿ ಉತ್ತಮ ಲಾಭ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲೂ ಕೂಡ ನೀವು ಜಾಗ್ರತೆಯಿಂದ ವರ್ತಿಸ್ತೀರಾ. ರೈತರಿಗೆ ಧನಪ್ರಾಪ್ತಿ, ಒಳ್ಳೆ ಯೋಗ, ಮೃಷ್ಟಾನ್ನ ಭೋಜನ ಅನುಕೂಲಗಳು, ಭಯ ಅನ್ನುವಂಥದ್ದು ದೂರ ಆಗಿ ಧೈರ್ಯ ಪ್ರಾಪ್ತಿ ಆಗುತ್ತೆ. ಯೋಚನೆಗಳೆಲ್ಲ ದೂರ ಆಗುತ್ತೆ. ಅಧಿಕವಾದ ತಿರುಗಾಟ ನಿಮಗೆ ಇದ್ದರೂ ಕೂಡ ತಿರುಗಾಟದಲ್ಲೂ ಕೂಡ ನಿಮಗೆ ಸಂತೋಷ ಇರುತ್ತೆ. ಲಕ್ಸುರಿ ಲೈಫನ್ನು ಎಂಜಾಯ್ ಮಾಡೋದಕ್ಕೆ ದಾರಿ ಇರುತ್ತೆ. ವಾಹನ ಚಾಲಕರಿಗೆ ಕೂಡ ಈ ತಿಂಗಳು ಶುಭ. ನೂತನ ವಾಹನ, ವಸ್ತು, ವಸ್ತ್ರ ಖರೀದಿಸುವ ಬಗ್ಗೆ ಯೋಚನೆ, ಮನಸ್ಸಿಗೆ ತೃಪ್ತಿ ಮುಂತಾದ ಶುಭ ಫಲಗಳು ಪ್ರಾಪ್ತಿ. ಸಾಧ್ಯವಾದಷ್ಟು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಆ ಸ್ವಾಮಿನ ಪ್ರಾರ್ಥನೆ ಮಾಡಿ, ಶನಿವಾರಕ್ಕೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಮೂತಿಗೆ ಇಡಿಸುವಂಥದ್ದು, ಈ ಥರದ್ದೇನಾದರೂ ಮಾಡೋದ್ರಿಂದ ಖಂಡಿತವಾಗ್ಲೂ ಮತ್ತಷ್ಟು ಶುಭ ಫಲವನ್ನು ನೀವು ಪಡಿಬೋದು. ನೋಡಿ, ಗುರು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು 1 ವರ್ಷ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ, ಭಗವಂತನ ಆಶೀರ್ವಾದ ಇದೆ. ಗುರು ಶಾಂತಿಗೆ ಏನಾರ ಬೇಕಾದರೆ ನೀವು ಫೋನ್ ಮಾಡಿ ಹೆಸರನ್ನು ಬರೆಸಿ 333 ಅಮೌಂಟ್ ಕಳಿಸ್ಬೋದು. ಸಂಕಲ್ಪ ಆಗಿ ಪ್ರಸಾದ ಬರುತ್ತೆ. ಮೂಲ ಜಾತಕವನ್ನು
ಒಂಥರ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಜನ್ಮ ಜಾತಕದಲ್ಲಿ ಗುರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಮತ್ತಷ್ಟು ಫಲ ನೀವು ಪಡಿಬೋದಾ, ಅಥವಾ ಈ ವರ್ಷ ಏನಾದರೂ ಗೋಲ್ ಇಟ್ಕೊಂಡಿದ್ದೀರಾ, ನಾನು ಮನೆ ಕಟ್ಕೋಬೇಕು, ನಾನು ಸೈಟ್ ತೊಗೊಳ್ಬೇಕು, ನಾನು ಕಾರ್ ತೊಗೊಳ್ಬೇಕು, ನಾನು ಫ್ಲ್ಯಾಟ್ ತೊಗೊಳ್ಬೇಕು, ನಾನು ಬಂಗಾರ ತೊಗೊಳ್ಬೇಕು, ನಾನು ವಿದೇಶಕ್ಕೆ ಹೋಗಬೇಕು, ಈ ಥರದ್ದು ಏನಾದರೂ ನೀವು ಯೋಚನೆ ಅಥವಾ ಏನಾದರೂ ಒಂದು ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿದ್ದೀರಾ, ಸಂಕಲ್ಪ ಇಟ್ಕೊಂಡಿದ್ರೆ ಜಾತಕ ತೋರಿಸ್ಕೊಳ್ಳಿ, ಅದು ಇದೆಯಾ ಇಲ್ವ ಅಂತ ತಿಳ್ಕೊಳ್ಳಿ. ಇದ್ದರೆ ಪ್ರಯತ್ನ ಜೋರಾಗಿರಲಿ, ಇಲ್ಲ ಅಂತಂದರೆ ಯಾವಾಗಿದೆ ಅಂತ ತಿಳ್ಕೊಂಡು ಆ ಸಮಯಕ್ಕೆ ಪ್ರಯತ್ನ ಪಡೋದು ಉತ್ತಮ. ಅದರಿಂದ ಖಂಡಿತ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಮೇಷರಾಶಿಯವರು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.